ನಾನು ನಿಮ್ಮ ಪಪ್ಪ ಮಾತಾಡ್ತಾ ಇರೋದು. ಇನ್ನು ಕೇವಲ ನಿನಗೆ ಒಂದು 20-25 ದಿವಸ ಮಾತ್ರ ನಿನ್ನ ಎಕ್ಸಾಮ್ ಉಳ್ಕೊಂಡಿದೆ. ಆಲ್ ದ ಬೆಸ್ಟ್. ಚೆನ್ನಾಗಿ ಓದಬೇಕು ನೀನು. ಆದರೆ ಓದೋದಕ್ಕಿಂತ ಮುಂಚೆ ಆ, ಈ ಶಾಲೆಗೆ ದೊಡ್ಡ ಒಂದು ಕೀರ್ತಿ ಕೂಡ ತರಬೇಕು ನೀನು. ಯಾಕಂತಂದ್ರೆ ನೀನು ಓದಿರೋದು ಇಲ್ಲಿ ಪ್ರಿ ಕೆ ಜಿಯಿಂದ ನೀನು ಓದಿರ್ತಕ್ಕಂಥದ್ದು. ಆಮೇಲೆ ಅದಾದ ಎಕ್ಸಿಡು, ಅದಾದಮೇಲೆ CBSE, ಇವನ್ನೆಲ್ಲ ಕೂಡ ಮೆಟ್ಲುಗಳನ್ನ ಹತ್ಕೊಂಬಂದಿದೆಯಾ. ಎಲ್ಲದಕ್ಕಿಂತ ದೊಡ್ಡ ಮೆಟ್ಟಲು SLC ನಿನಗೆ ಟರ್ನಿಂಗ್ ಪಾಯಿಂಟ್. ನಮ್ಮ ಕಷ್ಟನೂ ನೋಡಬೇಕು. ನಾವು ಅಗ್ರಿಕಲ್ಚರಿಂದ ಬಂದಿರೋರು ಆದರೂ ಕೂಡ ನಿನಗೆ ಯಾವುದೂ ಕೂಡ ನೋವಿಲ್ದೇ ನಾವು ನಿನ್ನನ್ನು ಇಲ್ಲಿವರೆಗೂ ತಗೊಂಬಂದಿದ್ದೀವಿ. ಆದರೆ ನಮಗಿಂತ ಹೆಚ್ಚಿನದಾಗಿ ಶಾಲೆಗೂ ಕೂಡ ಒಂದು ಏನಾದರೂ ಒಂದು ದೊಡ್ಡ ಅಚೀವ್ಮೆಂಟ್ ಇರಬೇಕು ನಿಂದು. ಸುಮ್ಮನೆ ಓದಿದೆ ಪಾಸಾದೆ ಅನ್ನೋದು ದೊಡ್ಡದಲ್ಲ. ಶಾಲೆಗೂ ಶಿಕ್ಷಕರಿಗೂ ನಿನಗೆ ಬೋಧನೆ ಮಾಡೋದಂಥ ಶಿಕ್ಷಕರಿಗೂ ಕೂಡ ಇದು ಮರಿಲಾರದಂಥ ಒಂದು ಒಂದು ರಿಸಲ್ಟನ್ನು ಕೊಡ್ತೀಯ ಅಂತಂದು ನಾನು ಅಂದ್ಕೊಂಡಿದ್ದೀನಿ. ಮೋಕ್ಷ, ನಾನು ನಿಮ್ಮ ಮಮ್ಮಿ ಮಾತಾಡ್ತಾ ಇರೋದು. ನೀನು ಈ 13 ಇಯರ್ಸಿಂದ ಓದಿದ್ಯಾ ನೋಡಿಲ್ಲಿ. ಈ 10th ನೋಡು ನಿನಗಿದು ಕೊನೆ ಅವಕಾಶ. ಇಲ್ಲಿ ನೀನು ಒಳ್ಳೆ ಮಾರ್ಕ್ಸ್ ತಗೊಂಡು ಬರಬೇಕು. ಎಲ್ಲ ಶಿಕ್ಷಕರಿಗೂ ನೀನು ಒಂದು ಒಳ್ಳೆ ಹೆಸರು ತಗೊಂಡು ಬಂದು ಕೊಡಬೇಕು. ಗೊತ್ತಾಯ್ತಾ? ಒಂದು ಹೆಡ್ಗರ್ಲಾಗಿದೆಯಾ ಮತ್ತೆ ಸ್ಕೂಲಲ್ಲಿ, ಅದನ್ನು ನೀನು ಉಳಿಸ್ಕೊಡ್ಬೇಕು. ಆಲ್ ದ ಬೆಸ್ಟ್ ಮೋಕ್ಷ.